ಹಾಯ್ ಹಲೋ ಸ್ನೇಹಿತರೆ, ಇವತ್ತು ನಾನು ಬಿಸಿಬೇಳೆಬಾತ್ ಪುಡಿ ಮಾಡೋದನ್ನು ಹೇಗೆ ಅಂತ ನಿಮಗೆ ತೋರಿಸ್ತಾ ಇದ್ದೀನಿ. ಅದಕ್ಕೆ ಬೇಕಾಗೋ ಪದಾರ್ಥಗಳು: 1 ಕಪ್ಪು ಧನಿಯಾ, ಕೊತ್ತಂಬರಿ ಬೀಜ, 2 ಟೇಬಲ್ ಸ್ಪೂನು ಕಡಲೆಬೇಳೆ, 2 ಟೇಬಲ್ ಸ್ಪೂನು ಉದ್ದಿನಬೇಳೆ, ಇಷ್ಟು 2 ಪೀಸು ಚಕ್ಕೆ ತೊಗೊಂಡಿದ್ದೀನಿ, ಒಂದು ಸಣ್ಣ ಸ್ಟಾರ್ ಅನೀಸ್ ತೊಗೊಂಡಿದ್ದೀನಿ, ಚಕ್ಕೆ ಮೊಗ್ಗು 3 ತೊಗೊಂಡಿದ್ದೀನಿ, ಒಂದು 5 ಏಲಕ್ಕಿ ತೊಗೊಂಡಿದ್ದೀನಿ, ಒಂದು 5 ಲವಂಗ, 1 ಟೀ ಸ್ಪೂನ್ ಆಗೋಷ್ಟು ಜೀರಿಗೆ ತಗೊಂಡಿದ್ದೀನಿ. ಮತ್ತೆ ಮೆಣಸಿನಕಾಯಿ ಒಂದು 20-25 ಬ್ಯಾಡಗೆ ಮೆಣಸಿನಕಾಯಿ, ಒಂದು 5-6 ಖಾರಕ್ಕೋಸ್ಕರ ಗುಂಟೂರು ಮೆಣಸಿನಕಾಯಿನ ತಗೊಂಡಿದ್ದೀನಿ. ಇದನ್ನ 1 by 1 ಹುರ್ಕೊಳ್ತಾ ಬರ್ತೀನಿ. ಮೊದಲಿಗೆ ಧನಿಯಾವನ್ನ ಹಾಕ್ತಾ ಇದ್ದೀನಿ. ಸ್ಟವ್ ಹಚ್ಚಿ ಪ್ಯಾನ್ ಬಿಸಿಯಾಗಿದೆ. ಧನಿಯಾವನ್ನ ಹುರ್ಕೊಳ್ಳೋಣ. ಲೋ ಫ್ಲೇಮಲ್ಲಿ ಘಮ್ ಅನ್ನೋ ಅಷ್ಟು ಹುರ್ಕೊಳ್ಳೋಣ. ಇದಾಗಿದೆ, ಇದನ್ನು ತೆಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಈಗ ಕಡಲೆಬೇಳೆ ಸ್ವಲ್ಪ ಹುರಿಯೋಣ. ಅದ್ರ ಜೊತೆಲಿ ಉದ್ದಿನಬೇಳೆ ಹಾಕ್ತಾ ಇದ್ದೀನಿ. ಆಗ್ತಿದೆ ಅಂದಾಗ ಈ ಮಸಾಲೆ ಪದಾರ್ಥಗಳನ್ನು ಹಾಕ್ತೀನಿ. ಕೈ ಬಿಡದಂಗೆ ನಿಧಾನವಾಗಿ ಫ್ರೈ ಮಾಡ್ತಾ ಇದ್ರೆ ಈವನಾಗಿ ಎಲ್ಲ ಕಡೆನೂ ಫ್ರೈ ಆಗತ್ತೆ. ಎಲ್ಲ ಆಗಿದೆ. ಇದನ್ನು ತೆಗೆದು ಮೆಣಸಿನ್ಕಾಯಿಯನ್ನು ಹುರ್ಕೊಳ್ಳೋಣ. ಸ್ವಲ್ಪ ಎಣ್ಣೆಯನ್ನು ಹಾಕಿ ಮೆಣಸಿನ್ಕಾಯಿಯನ್ನು ಹಾಕ್ತಾ ಇದ್ದೀನಿ. ಇದು ಜೊತೆಲೆ ಸ್ವಲ್ಪ ಕರಿಬೇವು ಸೊಪ್ಪು ಹಾಕ್ಕೊಂಡು ಲಾಸ್ಟಲ್ಲಿ ಸ್ವಲ್ಪ ಇಂಗನ್ನು ಕೂಡ ಹಾಕ್ತೀನಿ. ಬೆಳ್ಳುಳ್ಳಿ ಹಾಕೋರು ಹಾಕೋಬಹುದು. ಬೆಳ್ಳುಳ್ಳಿನ ಸ್ವಲ್ಪ ಚೆನ್ನಾಗಿ ಕೆಂಪಿಗೆ ಹುರ್ಕೊಂಡು ಲಾಸ್ಟಲ್ಲಿ ಪುಡಿ ಮಾಡುವಾಗ ಹಾಕ್ಕೊಂಡು ಪುಡಿ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಬೆಳ್ಳುಳ್ಳಿ ಕೂಡ ನಾನಿವಾಗ ಬೆಳ್ಳುಳ್ಳಿ ಹಾಕಲ್ಲ, ಇಂಗನ್ನು ಹಾಕ್ತಾ ಇದ್ದೀನಿ. ಕರಿಬೇವು ಹಾಕಿದ್ದೀನಿ, ಇಂಗು ಹಾಕಿದ್ದೀನಿ, ಒಣಮೆಣಸಿನ್ಕಾಯಿ ಜೊತೆ ಇದನ್ನು ಫ್ರೈ ಮಾಡ್ಕೊಳ್ಳೋಣ. ರೋಸ್ಟ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ. ಇಷ್ಟು ಹುರಿದಿದ್ದೀನಿ. ಮೆಣಸಿನ್ಕಾಯಿ ನಿಮ್ಮ ಖಾರಕ್ಕೆ ಅನುಗುಣವಾಗಿ ಹಾಕ್ಕೊಳ್ಳಿ. ನಾನು ಇಷ್ಟು ಹಾಕ್ಕೊಂಡಿದ್ದೀನಿ. ಪುಡಿ ಮಾಡಿಕೊಂಡು ಬಿಸಿಬೇಳೆಬಾತು, ವಾಂಗಿಬಾತ್ಗೆ ಎಲ್ಲದಕ್ಕೂ ಈ ಪುಡಿಯನ್ನು ಹಾಕಿ ಮಾಡಬಹುದು. ಫ್ರೆಶ್ ಆಗಿ ಮನೆಯಲ್ಲಿಯೇ ತಯಾರಾಗೋ ಈ ಪುಡಿಯನ್ನು ನೀವು ಒಮ್ಮೆ ಟ್ರೈ ಮಾಡಿ. ಇದೇ ತರಹ ರೆಸಿಪೀಸ್ಗೆ ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ. ಇನ್ನು ಮುಂದೆನೂ ಸಹ ಇಂತಹ ಒಳ್ಳೊಳ್ಳೆ ರೆಸಿಪಿಗಳನ್ನು ಕೊಡ್ತಾ ಹೋಗ್ತೀನಿ. ಬಾಯ್. ನಮಸ್ಕಾರ ಸ್ನೇಹಿತರೆ.